ವತಿಯಿಂದ ನಿಮಗೆ ಸ್ವಾಗತ. ಈಗ ನನ್ನ ಮೊದಲನೇ ಪ್ರಶ್ನೆ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ದಿವಸದಿಂದ ಎಷ್ಟು ವರ್ಷದಿಂದ ನೀವು ಕಾರ್ಯಕರ್ತರಾಗಿದ್ದೀರಿ? ಸರ್, ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇವಾಗ 30-35 ವರ್ಷದಿಂದ ಸಕ್ರಿಯವಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ನಿಮಗೆ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದಾದ್ರೂ ಹುದ್ದೆಗಳೇನಾದರೂ ಆಫರ್ ಮಾಡಿದ್ದಾರೆ? ಈಗ ನೀವು MLA ಜೊತೆಗೆ ಗುರುತಿಸ್ಕೊಂಡಿದ್ರು, ಅಲ್ಲಾಂ ಪ್ರಭು ಪಾಟೀಲ್ ಜೊತೆ ನೀವು ಗುರುತಿಸ್ಕೊಂಡ್ರಿ. ಅಲ್ಲಿ ಗುರುತಿಸ್ಕೊಂಡಾಗ ನಿಮಗೆ ಅವ್ರ ಜೊತೆಗೆ ಎಷ್ಟು ವರ್ಷದಿಂದ ನೀವು ಗುರುತಿಸ್ಕೊಂಡಿದ್ದೀರಿ? ಸರ್, ಅವರು ಶಾಸಕರಾಗೋದಕ್ಕಿಂತ ಮೊದಲು 1 ವರ್ಷಲಿಂತನೂ ಸತತವಾಗಿ ನಾವು ಅವ್ರ ಸಂಘಟ ಕೆಲಸ ಮಾಡಿದ್ದೀನಿ. ಅವ್ರು ಸೋತಾಗನು ನಾವು ಎಲ್ಲ ಹಳ್ಳಿಗಳು ತಿರುಗಾಡಿ ರಾತ್ರಿ 12-1 ತನಕ ನಾವು ಮನೆಗೆ ಬರ್ತಿದ್ದೆವು. ಬಂದ್ಮ್ಯಾಗ ಅವರು ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದ್ಮ್ಯಾಗ ಅವರಿಗೆ ಟಿಕೆಟ್ ಫೈನಲ್ ಆಯ್ತು. ಫೈನಲ್ ಈಗ ಇನ್ನೊಂದು, ನೀವು ಇಷ್ಟು ದುಡ್ದಿದ್ರಿ, ನೀವು ರಾಜಕಾರಣದಲ್ಲಿ ನನಗೆ ಅನಿಸೋ ಮಟ್ಟಿಗೆ ಒಂದು 35 ವರ್ಷದಿಂದ ನೀವು ಕೆಲಸ ಮಾಡಿರಿ. ಆದರೆ ನಿಮಗೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ಯಾವುದೇ ಹುದ್ದೆ ಯಾಕೆ ಕೊಟ್ಟಿಲ್ಲ ಇಲ್ಲಿವರೆಗೆ? ಸರ್, ಅವರು ನನಗೆ ಸಕ್ರಿಯವಾಗಿ ಕೆಲಸ ನೋಡಿ ನನಗೆ ಒಂದು ಹುದ್ದೆ ಕೊಡಬೇಕಾಗಿತ್ತು. ಈಗ ಇತ್ತೀಚೆಗೆ ಇಲ್ಲಿದು ಲೋಕಲ್ ಲೀಡರ್ಗಳದು ನಡವಳಿಕೆ ನೋಡಿದ್ರೆ, ಮೊದಲು ನಾನು ಕೂಡ ಒಂದು ಸಮಾಜದ ಜಿಲ್ಲಾ ಉಪಾಧ್ಯಕ್ಷನಾಗಿ ದೀಕ್ಷಾ ಪಂಚಮ ಶಾಲೆ ಜಿಲ್ಲಾದ ಉಪಾಧ್ಯಕ್ಷನಾಗಿದ್ದೀನಿ. ಇತ್ತೀಚೆಗೆ ಈಗಿನ ಲೀಡರ್ಗಳದು ನಡವಳಿಕೆ ನೋಡಿದ್ರೆ ನಮ್ಮ ಸಮಾಜ, ಲಿಂಗಾಯತ ಸಮಾಜದವರಿಗೆ ಸ್ವಲ್ಪ ಯಾಕ ದೂರ ಇಡ್ತಿದ್ದಾರೆ. ಈ ಲೀಡರ್ಸ್ ಅಂತಂದ್ರೆ ಯಾವ ಟೈಪ್ ಲೀಡರ್ಸ್? ಸಪೋಸ್ ಈಗ ನೋಡ್ರಿ, ಯಾವ ಟೈಪ್ ಲೀಡರ್ಸ್ ಅಂದ್ರೆ, ಈಗ ಶ್ಯಾಮ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಇದ್ದಾರೆ. ಈಗ ಜಿಲ್ಲಾಕ್ ಮೇನ್ ಅವರೇ. ಈಗ ನಮ್ಮ ಸಮಾಜ ವೀರಶೈವ ಸಮಾಜ ಅಂದ್ರೆ ಗುಲ್ಬರ್ಗ ಜಿಲ್ಲೆ ದೊಡ್ಡ ಸಮಾಜ. ಈ ನಮ್ಮದು ಅವ್ರ ನಡವಳಿಕೆ ಅವ್ರದ್ದು ಇದು ನೋಡಿದ್ರೆ ನಮ್ಮ ಸಮಾಜ ಅವ್ರಿಗೆ ಏನೋ ಅನಿಸೋದೋ ಏನೋ ಗೊತ್ತಿಲ್ಲ, ಆದರೂ ನಮ್ಗೆ ದೂರ ಇಡ್ತಿದ್ದಾರೆ. ಈಗ ಮುಂದಿನ ಚುನಾವಣೆಯಲ್ಲಿ ಏನಪ್ಪಾ ಅಂತಂದ್ರೆ, ಇದು ನೀವು ಹೇಳಿದ್ರಲ್ಲ, ಅದು ಬಹಳ ಗಂಭೀರವಾದಂಥ ಸಮಸ್ಯೆ. ಅಂದ್ರೆ ನೀವು ಒಟ್ಟಾಗಿ ಹೇಳೋದೇನಂತಂದ್ರೆ, ಲಿಂಗಾಯತ ಕಾರ್ಯಕರ್ತರನ್ನು ಅವ್ರು ದೂರ ಇಡ್ತಾ ಇದ್ದಾರೆ ಅಂತ ಅನ್ನೋ ಒಂದು ನಿಮ್ಮ ಪ್ರಶ್ನೆ, ಹೌದಲ್ಲ? ಅದ್ರ ಉತ್ತರ. ಈಗ ಮುಂದಿನ ಚುನಾವಣೆಯಲ್ಲಿ ಅಥವಾ ನಿಮ್ಗೆ ಯಾವ್ದಾದ್ರು ಹುದ್ದೆ ಸಿಗಲಿಲ್ಲ ಅಂತ ಇಟ್ಕೊಳ್ರಿ, ಮುಂದಿನ ನಿಮ್ಮ ನಡೆ ಏನು? ಈಗ ನೋಡ್ಬೇಕು ಸರ್, ಈಗ ನಮ್ಮ ಸಮಾಜದ ಜಯಮೃತ್ಯುಂಜಯ ಸ್ವಾಮಿ ಅವರು ನಮ್ಮ ಸಮಾಜದ ಅಧ್ಯಕ್ಷ ಇದ್ದಾರೆ, ಪಂಚಮ ದೀಕ್ಷಾ ಸಾಲಿದು. ಮುಂದೆ ನಾವು ಇನ್ನ 2 ವರ್ಷದ ತನಕ ನಾವು ಇದರಲ್ಲಿ ಕಾಯ್ತೀವಿ. ನಾವು ಅಚಾನಕ್ ಇವ್ರು ಇದೇ ತರ ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಮತ್ತೆ ದೂರ ಇಡ್ತಾ ಇದ್ರು ಅಂದ್ರೆ, ನಾವು ಸಮಾಜದಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ಮುಂದೆ ನಮ್ಮ ಸಮಾಜದ ಗುರುಗಳು ಮತ್ತು ಸಮಾಜದವ್ರು ಏನು ದಾರಿ ತೋರಿಸ್ತಾರ ಆ ದಾರಿ ಪ್ರಕಾರ ನಾವು ನಡೀತೀವಿ. ಈಗ ಶರಣಗೌಡ್ರೆ, MLC ಸ್ಥಾನಗಳ ಸಲುವಾಗಿ ಪೈಪೋಟಿ ನಡೆದಿದೆ. ಅದರಲ್ಲಿ ಏನಾದರೂ ನಿಮ್ಮ ಹೆಸರು ಏನಾದರೂ ಸೂಚನೆಯಲ್ಲಿ ಬರ್ತಿದೆಯಾ? ಇಲ್ಲ ಸರ್, ನಾನು ಈಗ ನಾಮನಿರ್ದೇಶನ MLCಗಳು ಇದಿವೆ ಸರ್. ಈಗ ಜುಲೈ 20ಕ್ಕೆ ಸ್ಟಾರ್ಟ್ ಆಗ್ತಾವ. ಅದರಲ್ಲಿ ನಾನು ಕೂಡ ಬೆಂಗಳೂರಿಗೆ AIC ಅಧ್ಯಕ್ಷರಿಗೂ ಮನವಿ ಸಲ್ಲಿಸ್ತಾ ಇದ್ದೀನಿ, ಮತ್ತು ಪ್ರಿಯಾಂಕಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀನಿ, ಮತ್ತು ನಮ್ಮ ಲೋಕಲ್ ಶಾಸಕರು ಅಲ್ಲಾಂ ಪ್ರಭು ಪಾಟೀಲ್. ಈಗ ಅವರೇ ನಂಬಿ ಬಂದಿದ್ದೀನಿ. ಕಾಂಗ್ರೆಸ್ ಅವರೇ ನಮ್ಮ ಗುರುಗಳು ಅಂತೇಳಿ ನಂಬಿದ್ದೀನಿ. ಈಗ ಎಲ್ಲರಿಗೆ ನಾವು ಮನವಿ ಪತ್ರ ಕೊಡ್ತೇನೆ ಸರ್. ಅವ್ರು ಏನಾದರೂ ನಮ್ಮ ದೀಕ್ಷಾ ಪಂಚಮ ಶಾಲೆ ಸಮಾಜ ಗುರುತಿಸಿ ಏನಾದರೂ ಒಂದು ನಿರ್ದೇಶನ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಮ್ಮ ಸಮಾಜ ಏನ್ ನಿರ್ಧಾರ ತಗೋತಾರ ಆ ನಿರ್ಧಾರಕ್ಕೆ ನಾವು ಕೂಡ ಬದ್ಧರಾಗ್ತೀವಿ. ಈಗ ಮುಂದಿನ ಪ್ರಶ್ನೆ, ಶರಣಗೌಡ ಪಾಟೀಲ್ ಸಂಕನೂರವರೇ, ಈಗ ಪಕ್ಷದಲ್ಲಿ ನೀವು ಇಷ್ಟು ನಿಷ್ಠಾವಂತರಾಗಿ ದುಡಿದಿದ್ದೀರಿ. ಆಮೇಲೆ ಇಲ್ಲಿವರೆಗೆ ಈ ರಾಜಕಾರಣಿಗಳು ಏನಾದರೂ ತಮ್ಮ ಒಂದು ವೈಯಕ್ತಿಕ ಇದರಿಂದ ನಿಮಗೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಆದರೆ ನಿಮ್ಗಿಂತ ಜೂನಿಯರ್ಸ್ ಇರುವಂಥ ಅವ್ರು ಬಂದು 1-2 ವರ್ಷ ಆಗಿಲ್ಲ ಅಂಥ ಜನರಿಗೆ ಏನಪ್ಪ ಅಂತಂದ್ರೆ ಮಣೆ ಹಾಕಿ ನಿಮಗೆ ಯಾಕೆ ಒಂಥರ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅನ್ನೋದು ನಮ್ಮ ಪ್ರಶ್ನೆ. ಸರ್, ಈಗ ಅದು ಇತ್ತೀಚಿನ ಜನಗಳಲ್ಲಿ ನೋಡಿದ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಸ್ವಲ್ಪ ಬೆಲೆ ಇಲ್ಲದಂತಾಗಿದೆ ಸರ್. ಸ್ವಲ್ಪ ಸಿದ್ಧಾಂತ ಇಲ್ಲ. ಈಗ ಯಾವುದೇ ಪಕ್ಷದಲ್ಲಿ ಸಕ್ರಿಯವಾಗಿ ಯಾರು ಕೆಲಸ ಮಾಡ್ತಾರ ಅವರಿಗೆ ಗುರುತಿಸೋದು ಬಹಳ ಕಮ್ಮಾಗಿದೆ.
ಆದರೆ ಅವ್ರಿಗೆ ಗುರುತಿಸಿ ಅವರು ಏನೇ ಪದಾಧಿಕಾರಿಗಳು ಕೊಡಬೇಕು, ಆದ್ರೆ ಆ ಕೆಲಸ ಅವ್ರು ಮಾಡ್ತಾ ಇಲ್ಲ. ಈಗ ನಾವೇನ್ ಮಾಡ್ಬೇಕು, ನಾವು ಕಾರ್ಯಕರ್ತರಂದ್ರೆ ಈಗ ನಾವು ಸ್ವಲ್ಪ ಜಾಗೃತಿ ಆಗ್ಬೇಕು. ಏನ್ ನಾವಿಷ್ಟೇ ಸಕ್ರಿಯವಾಗಿ ಕೆಲಸ ಮಾಡಿದ್ರು ಕೂಡ ಯಾರಿಗೋ ನಾಮನಿರ್ದೇಶನ ಮಾಡ್ತಾರೆ, ಕೆಲಸ ಮಾಡಾರ್ದರಿಗೆ ನಿನ್ನೆ ಮೊನ್ನೆ ಬಂದು ಪಾರ್ಟಿ ಸೇರ್ತಾರ ಅಂತರಿಗೆ ಕೆಲಸ ಕೊಡ್ತಾರ. ಅವರು ನಮ್ಗೆ ಬೇಸರ ಆಗಿದೆ. ಇದೇ ತರ ಇವರು ಪಾರ್ಟಿಯರು ಇದೇ ತರ ಗುರುತಿಸಿಲ್ಲ ಅಂದ್ರೆ ಮುಂದೆ ನಾವು ಕೂಡ ಒಂದು ಸಮಾಜದಾಗ ಮೀಟಿಂಗ್ ಕರೆದು ನಮ್ದು ಏನ್ ನಿರ್ಧಾರ ಅದ ನಾವು ನಿರ್ಧಾರ ಪ್ರಕಟಿಸ್ತೀವಿ. ನಾವು ಶರಣಗೌಡರೇ, ನೀವು ಇಲ್ಲಿವರೆಗೆ ಐಮಾ ಮೀಡಿಯಾ ಜೊತೆಗೆ ಮಾತಾಡಿದ್ರಿ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಲಬುರಗಿಯಲ್ಲಿ ಸೂಕಿ ಮೆಲೋಡಿ ಮ್ಯೂಸಿಷಿಯನ್ಸ್ ಸುಪ್ರಸಿದ್ಧ ತಂಡ. ಹಿಂದಿ ಚಲನಚಿತ್ರ ಗೀತೆಗಳು, ಕನ್ನಡ ಚಲನಚಿತ್ರ ಗೀತೆಗಳು, ಒಳ್ಳೆಯ ಸುಮಧುರ ಸಂಗೀತದಲ್ಲಿ ಹಾಡುವ ಕಲಾವಿದರು ಇದ್ದಾರೆ. ಕಿರಣ್ ಪಾಟೀಲ್ರವರ ನೇತೃತ್ವದಲ್ಲಿ ಕಾವೇರಿ ಹಿರೇಮಠ್, ಸುರೇಶ್ ಕೊಟ್ಗಿ, ಅನ್ನಪೂರ್ಣ ಚೌಹಾಣ್ ಇನ್ನಿತರ ಅನೇಕ ಕಲಾವಿದರು ಇದ್ದಾರೆ. ಐಮಾ ಮೀಡಿಯಾಗೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತಿನ ವಿಷಯ SIR ಬಗ್ಗೆ ವಿಶೇಷ ಚರ್ಚೆ. ಭಾಗವಹಿಸೋರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಶರಣಗೌಡ ಪಾಟೀಲ್ ಸಂಕ್ನೂರ್ ಮತ್ತು ಇನ್ನೊಬ್ಬರು ಶಿಕ್ಷಕ ತಜ್ಞರಾದಂತಹ ಶ್ರೀ ಕಿರಣ್ ಪಾಟೀಲ್ ರವರು. ನಿಮಗೆಲ್ಲರಿಗೆ ಸ್ವಾಗತ. ನಂತರ ಕಿರಣ್ ಪಾಟೀಲ್ ಅವರು ನಂತರದಲ್ಲಿ ಭಾಗವಹಿಸ್ತಾರೆ. ಈಗ ಮೊದಲ ಪ್ರಶ್ನೆ ನಂದೇನಪ್ಪ ಅಂತಂತಂದರೆ, ಶರಣಗೌಡ ಪಾಟೀಲ್ ಸಂಕ್ನೂರ್ ಅವರಿಗೆ, ಶರಣಗೌಡ್ರೆ, ಈಗ ನಿಮ್ಮದ ಪಕ್ಷ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರೋದು. ಈಗ ವಿರೋಧ ಪಕ್ಷದವರು ಏನು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದವರು ಏನಪ್ಪ ಅಂತಂದರೆ ತಮಗೆ ಯಾವ ಥರ ಅಡ್ಜಸ್ಟ್ಮೆಂಟ್ ಆಗ್ತದೆ ಆ ಥರ ಏನಪ್ಪ ಅಂತಂದರೆ SIRಗೆ ಕೆಲವು BLAಗಳಿಗೆ ಜನ ಇದು ಮಾಡಿಕೊಂಡು ಅಲ್ಲೆಲ್ಲ ಅಂದರೆ ಒಂದು ತಪ್ಪು SIR ಮಾಹಿತಿ ಹೋಗ್ತಾ ಇದೆ, ತಪ್ಪು ಕೆಲಸ ಆಗ್ತಿದೆ ಅಂತ ಅನ್ನೋದು BJP ಕೆಲವು ಮುಖಂಡರು ಆರೋಪ ಮಾಡಿದ್ದಾರೆ. ಅದರಲ್ಲಿ HD ದೇವೇಗೌಡರಾಯಿತು, ಕುಮಾರಸ್ವಾಮಿ ಅವರಾಯಿತು, ಆಮೇಲೆ ನಂತರ ಅಶೋಕ್ ಆಯಿತು, ಇವರೆಲ್ಲ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ. ಇದ್ರ ಬಗ್ಗೆ ನೀವೇನು ಹೇಳ್ತಿದ್ದೀರಿ ಸರ್? ಈಗ ಆಲ್ರೆಡಿ SIR ಬಗ್ಗೆದಾಗ ಸ್ಪಷ್ಟವಾಗಿದೆ ಸರ್. 2002ನೇ ಇಸ್ವಿಲಿಂತ ಯಾರ್ಯಾರು ಅವ್ರದ್ದು ವೋಟರ್ ಲಿಸ್ಟ್ ನಲ್ಲಿ ಹೆಸರಿದೆ ಅದು ಏನಪ್ಪಾ ಅಂದ್ರೆ ಕರೆಕ್ಟ್ ಅದ್ರ ಪ್ರಕಾರ ನೀವು ಫಾರಂ ಫಿಲ್ ಅಪ್ ಮಾಡಬೇಕು, ಅದ್ರ ಪ್ರಕಾರ ಇದು ಮಾಡ್ಬೇಕಂತ ಸ್ಪಷ್ಟವಾಗಿ ಫಾರಂದಾಗ ಆಲ್ರೆಡಿ ಹೇಳಿದ್ದಾರೆ. ಆದ್ರೂ ಕೂಡ ಇವರು ಅನಗತ್ಯವಾಗಿ ನಮ್ಮ ಇವರು BJP-ದವರಿರಲಿ JDS ಇರಲಿ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರು BLಗಳು ಅವ್ರ ಮನೆಗೆ ಹೋಗ್ತಾರೆ, ಕರೆಕ್ಟ್ ಅಡ್ರೆಸ್ ಈ ಫಾರಂ ಹಿಂಗ್ ತುಂಬ್ರಿ ಕರೆಕ್ಟ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಪಾಪ. ಆದ್ರೂ ಕೂಡ ಇವ್ರು ಏನಪ್ಪಾ ಅಂದ್ರು ಅವ್ರದ್ದು ಓಟ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಇವ್ರು ಅನಗತ್ಯವಾಗಿ ಇವ್ರು ಮಾಡ್ತಾ ಇದ್ದಾರೆ. ಕಿರಣ್ ಪಾಟೀಲ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಕಿರಣ್ ಪಾಟೀಲ್ ಅವರು ಬರಬೇಕು, ಜಾಯ್ನ್ ಆಗಬೇಕು. ಕಿರಣ್ ಪಾಟೀಲ್ ಅವರೇ, ನಿಮಗೆ ಐಮಾ ಮೀಡಿಯಾಕ್ಕೆ ಸ್ವಾಗತ, ನಮಸ್ಕಾರ. ಈಗ ನಮ್ಮದು ಒಂದು ನೇರವಾದ ಪ್ರಶ್ನೆ. BLOಗಳು ಒಂದು ಕಲಬುರಗಿಯಲ್ಲೂ ಕೂಡ ಕೆಲವು ನೇರವಾಗಿ ಮನೆಗೆ ಹೋಗದೆ ಚೌಟ್ರಿಯಲ್ಲಿ ಆಯಿತು ಅಥವಾ ಎಲ್ಲೋ ಒಂದು ಪಂಚಾಯತ್ ಸಭಾಭವನದಲ್ಲಿ ಆಯಿತು ಅಂತಲ್ಲಿ ಕುಂತು ಅವರು ಕೆಲಸ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? SIR ಕಾರ್ಯ ಚಾಲ್ತಿಯಲ್ಲಿದೆ. ಇದು SIR ಭಾಳ ಜಲೋತ್ ಆಗ್ಬೇಕಾಗಿತ್ತು ಇಲ್ಲ. ಆದರೆ ಇಲ್ಲಿ ಕೆಲವು ಲೋಪದೋಷಗಳು ಏನಪ್ಪ ಅಂದ್ರೆ, ಈ ಪ್ರತಿದಿನ ಇಷ್ಟು ಟಾರ್ಗೆಟ್ ಕೊಡ್ತಾ ಇದ್ದಾರೆ ಅವರು ಯಾರಿಗೆ, BLOಗಳಿಗೆ ಟಾರ್ಗೆಟ್ ಕೊಟ್ಟಾಗ ಅವ್ರು ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ. ಅಷ್ಟು ಟಾರ್ಗೆಟ್ ಮುಟ್ಲೇಬೇಕು. ಅವ್ರು ಭಾಳ ಒತ್ತಡ ಇದೆ. ಈ ದಿನದಲ್ಲಿ ಇಷ್ಟು ಕಾರ್ಯಕ್ರಮ ಆಗಲೇಬೇಕಂತಿದೆ. ಹಂಗಾಗಿ BLOಗಳಿಗೆ ಅದೇನಾಗಿದೆಪ್ಪ ಅಂದ್ರೆ ಭಾಳ ಪ್ರೆಷರ್ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಪ್ಲೇಸ್ನಲ್ಲಿ ಕೂತ್ಕೊಂಡು ಎಲ್ಲರನ್ನು ಕರೆಸಿ ಅಲ್ಲೇ ಫಾರ್ಮ್ ಕೊಡ್ತಾ ಇದ್ರು ಇಲ್ಲ. ಆದರೆ ಅದು ತಪ್ಪು. ಇದರಲ್ಲಿ ನಡೆಯಂಗಿಲ್ಲ ಅಂತ ಹೇಗೆ ಹೇಳ್ತಿದ್ರು? ಅದು ಯಾರು ನಡಲಿಕ್ಕೆ ಸಾಗಲ್ಲ. ಯಾಕಂದ್ರೆ ಅವ್ರು ಇದ್ದದ ಮಾಹಿತಿನ ತಗೋಬೇಕು. ಮೊದಲು 2002ನೇ ಇಸ್ವಿ ಅಂತ ಅಲ್ಲಿ ಏನು ಲಿಸ್ಟ್ ಇದೆ ಅಲ್ಲ, ನೀವು ಅನ್ನೋದು ಕರೆಕ್ಟ್. ಆದರೆ ಇಲ್ಲಿ ಹೊರ ರಾಜ್ಯದವರು ಬಂದು ಏನಪ್ಪ ಸೇರ್ಕೊಳ್ಳೋ ಚಾನ್ಸಸ್ ಇದೆ. ಅದರ ಬಗ್ಗೆ ಏನು ಹೇಳ್ತೀರಿ? ಈಗ ಹೊಸ ಎಲೆಕ್ಷನ್ ಲಿಸ್ಟ್ ಮಾಡಿದೆಪ್ಪ ಅಂದ್ರೆ, ಮತದಾರ ಪಟ್ಟಿ ಮಾಡಿದ್ರೆ ಅದು ಸಮಸ್ಯೆ ಬರ್ತದೆ. ಈಗ ಹೊಸದಾಗಿ ಮಾಡ್ತಾ ಇಲ್ಲ. ಅವರು ಇದ್ದ 2002ನಲ್ಲಿ ಇದ್ದಂಥ ಲಿಸ್ಟನ್ನು ತರಿಸ್ಕೊಂಡು ಅದರಲ್ಲಿ ಯಾರು ಇಲ್ಲ ಅವ್ರದ್ದು ಡಿಲೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರದ್ದು ಪರ್ಫೆಕ್ಟ್ ಆಗಿ ಫಾರ್ಮ್ ತುಂಬಿಸ್ಕೊಂತ ಇದ್ದಾರೆ.
ತುಂಬಿಸ್ಕೊಂಡಾಗ ಮತ್ತೆ ಇಲ್ಲೇ ಅವ್ರು ಹಿಂದಿದ್ನಪ್ಪ ಅಂದ್ರೆ ಕಂಟಿನ್ಯೂ ಆಗ್ತಾರೆ ಅವ್ರು. ಈಗ ಕೆಲವು ಬಿ ಎಲ್ ಒಗಳು ಏನು ಮಾಡ್ತಾ ಇದ್ದಾರೆ, ಫಾರ್ಮ್ ಕೊಡ್ತಾ ಇದ್ದಾರೆ, ಕೆಲವರು ಬಂದು ಮನೆ ಕೊಡ್ತಾ ಇದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ, ನೀವು ಅದಕ್ಕೆ ಫಿಲಪ್ ಮಾಡಿ ನೀವು ತಂದು ಏನಪ್ಪ ಅಂದರೆ ನಾವು ಎಲ್ಲಿದ್ದೀವಿ ಅಥವಾ ಎಲ್ಲಾರು ಟೌನಲ್ಲಿ ಇದ್ದು ಅಥವಾ ಬೇರೆ ಯಾವುದು ಪಂಚಾಯತ್ ಇದರೆಲ್ಲ ಇತ್ತು ಎಲ್ಲೋ ಒಂದು ಫಂಕ್ಷನ್ ಹಾಲ್ನಲ್ಲಿ ಅಲ್ಲಿ ತಂದು ಕೊಡ್ರಿ ಅಂತಾರೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗತ್ತೆ? ಅವರು ಇವರು ಫಾರ್ಮ್ ಕರೆಕ್ಟ್ ತುಂಬಿದರೆಲ್ಲ ಚೆಕ್ ಮಾಡಿಕೊಂಡು ಅವ್ರು ರುಜುವಾತ್ ಹಾಕಿ ರಿಸೀವ್ ಒಂದು ಕಾಪಿ ತೊಗೊಂಡು ಇದು ಮಾಡಲಿಕ್ಕೆ ಅದು ಇಲ್ಲಿ ಮನೆಗೆ ಬಂದರೆ ಸಾಧ್ಯ ಆಗತ್ತೆ. ಹೊರಗಡೆ ಹೆಂಗೆ ಸಾಧ್ಯ ಆಗತ್ತೆ ಅಂತ ಸ್ವಲ್ಪ ಇದ್ರ ಬಗ್ಗೆ ಕ್ಲಿಯರಿಟಿ ಮಾಡಬೇಕು. ಇಲ್ಲ, ಅದು ಆ್ಯಕ್ಚುಲಿ ಒಂದು ಪ್ಲೇಸ್ ಕುತ್ಕೊಂಡು ಕಲೆಕ್ಟ್ ಮಾಡೋದಲ್ಲ. ಮನೆಗೆ ಹೋಗಿ ಅವರು ಪರ್ಸನಲ್ ಆಗಿ ಅವ್ರು ಭೇಟಿಯಾಗಿ ಅಲ್ಲಿ ಏನಾದ್ರು ಆ ಫಾರ್ಮಲ್ಲಿ ತುಂಬೋದ್ರಲ್ಲಿ ಕನ್ಫ್ಯೂಸ್ ಆಗಿತ್ತಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗದಾಗ ಏನೇನೋ ತುಂಬಿದಪ್ಪ ಅಂದ್ರೂ ಕೂಡ ಅಲ್ಲಿ ಕರೆಕ್ಟಾಗಿ ಮಾಡಿಕೊಂಡು ಮನೆಗೆ ಹೋಗೇ ತೊಗೋಬೇಕು. ಬೇಲುಗಳು ಒಂದು ಪ್ಲೇಸ್ ಮೇಲೆ ಕುತ್ಕೊಂಡು ತೊಗೊಳೋದಲ್ಲ. ಕಿರಣ್ ಅವರೇ ನಿಮಗೆ ಧನ್ಯವಾದಗಳು. ಈಗ ನೆಕ್ಸ್ಟ್ ನಮ್ಮದು ಪ್ರಶ್ನೆ ಶರಣಗೌಡ ಪಾಟೀಲ್ ಅವರಿಗೆ. ಶರಣಗೌಡ ಪಾಟೀಲ್ ಅವರೇ, ಈಗ ಬಿ ಎಲ್ ಒಗಳಿಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ಈ ಕೆಲವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ ಬಿ ಎಲ್ ಒಗಳು. ಕೆಲವರು ಏನಪ್ಪ ಅಂದರೆ ಅನಾರೋಗ್ಯದಿಂದ ಅವರೇನಪ್ಪ ಅಂತಂದ್ರೆ ತೀರ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಯಾವ ಸ್ಟೆಪ್ ತಗೊಳ್ಬೇಕು ಅನ್ನೋದು ನಿಮ್ದೇನು ಅಭಿಪ್ರಾಯ ಇದೆ? ಅವ್ರು ಏನಪ್ಪ ಅಂದ್ರೆ ಏನು ತೀರ್ಕೊಂಡಾರ ಅವರಿಗೆ ಅವ್ರ ಫ್ಯಾಮಿಲಿಗಳಿಗೆ ಏನಾದರೂ ಇದು ಸೌಕರ್ಯ, ಆಮೇಲೆ ಈಗ ಇರುವಂಥ ಬಿ ಎಲ್ ಒಗಳಿಗೆ ಏನಾದರೂ ರಕ್ಷಣೆಗಾಗಿ ಏನಾದರೂ ವಿಚಾರ ಮಾಡಿದ್ದಾರ ಅಂತ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಇರ್ತಾವೆ. ಸರ್, ಈಗ ಆಲ್ರೆಡಿ ಎಲ್ಲೆಲ್ಲಿ ಆಗಿರ್ಬೋದು, ಮಾಧ್ಯಮದಲ್ಲಿ ಆಗಿರ್ಬೋದಲ್ಲ, ಆಗಿದೆ ಸರ್. ಆದ್ರೂ ಅವ್ರು ಯಾರ್ಯಾರು ತೀರ್ಕೊಂಡಾರ ಅವರು ಮನೆಯನ್ನವರಿಗೆ ಒಂದು ಸರ್ಕಾರ ಕಡೆಯಿಂದ ರಕ್ಷಣೆ ಕೊಡಬೇಕು, ಅವ್ರಿಗೆ ಮತ್ತ ಸಹಾಯಧನನು ಕೊಡಬೇಕು. ಮತ್ತ ಈಗಿದ್ದಂತ ಬಿಒಗಳಿಗೂ ಕೂಡ ಸರ್ಕಾರ ಅವರಿಗೆ ಸ್ವಲ್ಪ ಸವಲತ್ತನ್ನು ಕೊಡಬೇಕು. ಯಾಕಂದ್ರೆ ಒಮ್ಮಲಿಗೆ ಒತ್ತಡ ಹಾಕಿ ಇಷ್ಟೇ ದಿನದ ಕೊಡ್ಬೇಕಂದ್ರೆ ಆಗಲ್ಲ. ಅದು ಸ್ವಲ್ಪ ಅವ್ರಿಗೆ ಸಮಯ ಅವಕಾಶ ಕೊಟ್ಟು ಇದು ಕರೆಕ್ಟ್ ಮನೆಗೆ ಹೋದ್ರೆ ಇದು ಕರೆಕ್ಟ್ ಆಗುತ್ತೆ. ಎಲ್ಲೋ ಕುಂತು ಅವ್ರಿಗೆ ಜನರಿಗೆ ನೀವು ಇಲ್ಲೇ ಬರ್ಬೇಕಂದ್ರೆ ಸ್ವಲ್ಪ ಅದು ಕಷ್ಟದ ಕೆಲಸ. ಅವರು ಬಿ ಎಲ್ಗಳು ಮನೆಗೆ ಹೋಗಿ ಕರೆಕ್ಟ್ ಫಾರಂ ಫಿಲ್ಅಪ್ ಮಾಡಿ ಅವರಿಗೆ ಮಾಹಿತಿ ಕೊಟ್ಟು ತುಂಬಿಸಿದ್ರೆ ಬಹಳ ಒಳ್ಳೇದಂತ ನನ್ನ ಅನಿಸಿಕೆ. ಶರಣಗೌಡ ಪಾಟೀಲ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನೀವೇನಪ್ಪ ಅಂದರೆ ಇಲ್ಲಿವರೆಗೆ SIR ಬಗ್ಗೆ ಮಾಹಿತಿ, ಕಾಂಗ್ರೆಸ್ ಪಕ್ಷದಿಂದ ಯಾವ ಥರ ಒಂದು ಸೌಲಭ್ಯ, ಅದೇ ಥರ ಶಿಕ್ಷಣ ತಜ್ಞರಾದಂಥ ಕಿರಣ್ ಪಾಟೀಲ್ ಅವರು ಬಿ ಎಲ್ ಒಗಳ ಬಗ್ಗೆ ಮತ್ತು BLAಗಳ ಬಗ್ಗೆ ಅವರ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ಅದರ ಸಲುವಾಗಿ ಐಮಾ ಮೀಡಿಯಾ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳು. ನಮಸ್ಕಾರ.